ಪೃಥ್ವಿ ನಿಜಕ್ಕೂ ಕೂಡ ಏನು ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನಟ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ತಮ್ಮ ಕುಟುಂಬಸ್ಥರ ಜೊತೆಗೆ ಅನ್ಯೋನ್ಯವಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಇಲ್ಲಿ ಯಾರನ್ನೂ ಸಹ ಅವರು ಭೇಟಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಅಂತ ಹೇಳಿದ್ರೆ ಚಿತ್ರರಂಗದ ಗಣ್ಯರಿರ್ಬೋದು ಹಾಗೂ ರಾಜಕೀಯ ಕ್ಷೇತ್ರದ ಗಣ್ಯರನ್ನು ಸಹ ಅವರು ಭೇಟಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಬದಲಾಗಿ ತನ್ನ ಕುಟುಂಬಸ್ಥರು ಏನಿದ್ದಾರೆ, ತನ್ನ ಹೆಂಡತಿ ವಿಜಯಲಕ್ಷ್ಮಿ ಜೊತೆಗೂಡಿ, ಮಗ ವಿನೀಶ್ ಜೊತೆಗೂಡಿ, ತಮ್ಮ ದಿನಕರ್ ಜೊತೆಗೂಡಿ, ತಮ್ಮ ಕುಟುಂಬಸ್ಥರು ಹಾಗೂ ಅತ್ಯಾಪ್ತರೊಂದಿಗೆ ಮಾತ್ರ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇರುವಂಥದ್ದು. ಜೊತೆಗೆ ನಟ ಧನ್ವೀರ್ ಏನಿದ್ದಾರೆ ಅವರು ಸಹ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಬೀಡು ಬಿಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇತ್ತು, ಅಲ್ಲದೆ ನಟ ದರ್ಶನ್ ಅವರ ಅಭಿಮಾನಿಗಳ ಮನಸ್ಸಿನಲ್ಲೂ ಕಾಡ್ತಾ ಇತ್ತು. ಅಂದ್ರೆ ಜಾಮೀನು ಸಿಕ್ಕ ಬಳಿಕ ಅವರು ಪವಿತ್ರ ಗೌಡರನ್ನ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಇದಕ್ಕೆಲ್ಲವೂ ಸಹ ದರ್ಶನ್ ಪುಲಿಸ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಆಗಿದ್ದು ಆಗಿ ಹೋಗಿದೆ, ನಡೆದಿದ್ದು ನಡೆದು ಹೋಗಿದೆ. ನಾನು ಇನ್ನು ಮುಂದಾದರೂ ನನ್ನ ಕುಟುಂಬದವ್ರ ಜೊತೆ ಇರ್ತೀನಿ, ಯಾರ ಸಹವಾಸವೂ ನನಗೆ ಬೇಡ ಎಂಬುವ ನಿಟ್ಟಿನಲ್ಲಿ ಕೇವಲ ಫಾರ್ಮ್ ಹೌಸ್ನಲ್ಲಿ ತನ್ನ ಪ್ರಾಣಿ ಪಕ್ಷಿಗಳು, ಕುದುರೆಗಳು ಹಾಗೂ ಅವ್ರ ತಂದೆ ನೆನಪಿಗಾಗಿ ಇಟ್ಟುಕೊಂಡಿದ್ದಂತಹ ಲೂನಾ ಬೈಕ್ ಏನಿದೆ ಇದರ ಜೊತೆ ಕಾಲವನ್ನು ಕಳೆಯುತ್ತಾ ಆರಾಮಾಗಿರುವಂಥದ್ದು. ಸದ್ಯಕ್ಕೆಲ್ಲ ಕುಟುಂಬಸ್ಥರು ಸಹ ಒಂದು ಮನವಿಯನ್ನು ಮಾಡಿದ್ದಾರೆ. ನನ್ನನ್ನು ಭೇಟಿ ಮಾಡಲು ಯಾವ ಚಿತ್ರರಂಗದ ಗಣ್ಯರಿರ್ಬೋದು ಹಾಗೂ ರಾಜಕೀಯ ಗಣ್ಯರು ಬರುವುದು ಬೇಡ, ಯಾರನ್ನು ಸಹ ನಾನು ಭೇಟಿ ಮಾಡೋದಿಲ್ಲ, ನಾನು ಅಭಿಮಾನಿಗಳನ್ನು ಸಹ ಭೇಟಿ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಹೊಸ ದರ್ಶನ್ ಆಗಿ ಹೊರಗಡೆ ಬರ್ತೇನೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥ ಮಾಹಿತಿಯು ಸಹ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದಲೂ ತನ್ನ ಫಾರ್ಮ್ ಹೌಸ್ನಲ್ಲಿ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ಅವರ ಆಪ್ತರೊಂದಿಗೆ ಹಾಗೂ ಫ್ಯಾಮಿಲಿ ಅಂದರೆ ಏನು ಕುಟುಂಬಸ್ಥರಿದ್ದಾರೆ ಅವರೊಂದಿಗೆ ಕಾಲವನ್ನು ನಟ ದರ್ಶನ್ ಅವರು ಕಳೀತಾ ಇರುವಂಥದ್ದು. ಪೃಥ್ವಿ.